ಕಾವೇರಿ ವಿವಾದ ನೆಲಮಂಗಲದಲ್ಲಿ ರಸ್ತೆಗಿಳಿದ ಕರವೇ ಸಂಘಟನೆ. ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇಲ್ಲಿ ರೈತರು ನೇಣಿಗೆ ಶರಣಾಗ್ತಿದ್ದಾರೆ. ನಿಮಗೆ ನೀರು ಬೇಕಾ? ತಮಿಳುನಾಡಿನಲ್ಲಿ ಚುನಾವಣೆಗೆ ನಿಲ್ಲುವಂತೆ ಡಿಕೆ ಶಿವಕುಮಾರ್ಗೆ ವ್ಯಂಗ್ಯ ಮಾಡಿದ್ದಾರೆ. ತಾಲೂಕು ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕರವೇ ಕಾರ್ಯಕರ್ತರು. ಕಾವೇರಿ ನೀರು ಹರಿವು ತಕ್ಷಣವೇ ನಿಲ್ಲಿಸಬೇಕು. ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದೆ. ಕರ್ನಾಟಕದ ಹಿತ ಕಾಪಾಡುವಂತೆ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿರುವುದು. ನೀರು ಬಿಡದಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಕರವೇ ಮುಖಂಡರು. ಕಾವೇರಿ ನಿಲ್ಲಿಸದಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಕೆಲಸನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಡಿಸಿಷನ್ ತಗೊಳ್ಳೋದಿದ್ರು ಸರ್ಕಾರ ತಗೋಬೇಕು. ಇದು ನಮ್ಮ ಕೆಲಸ, ನಮ್ಮ ಪರವಾಗಿ ಏನ್ ಮಾಡ್ಬೇಕೋ ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಆದಷ್ಟು ಪ್ರಯತ್ನ ಮಾಡಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ತಾಲೂಕು ಆಫೀಸ್ ಎದುರುಗಡೆ ಹೋರಾಟ ಮಾಡ್ತಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ತಮಿಳ್ನಾಡಿನ ಮೇಲೆ ಏನಾದ್ರು ವ್ಯಾಮೋಹ ಇದ್ರೆ ದಯವಿಟ್ಟು ನೀವು ತಮಿಳ್ನಾಡಿಗೆ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ ಸ್ವಾಮಿ. ಕರ್ನಾಟಕದ ಜನರಿಗೆ ಯಾಕೆ ನೀವು ಈ ಥರ ದೌರ್ಜನ್ಯ ಮಾಡ್ತಿದ್ದೀರಾ ಅಂತ ನಾವು ನಿಮ್ಮಲ್ಲಿ ನೇರವಾದ ಸವಾಲನ್ನು ಎಸಗ್ತಾ ಇದ್ದೀವಿ. ಕರ್ನಾಟಕದ ರೈತರ ಜೀವದ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಇದು, ಕರ್ನಾಟಕ ಜನರ ಜೀವನದ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಅಸಂಡೆ ಯತ್ನ ತೊಡ್ತಿದ್ದೀರಾ ಅಂತ ನಾವು ನೇರವಾಗಿ ನಿಮ್ಮನ್ನ ಕೇಳಿಕ್ ಬಯಸ್ತೀವಿ. ನೀವೇನಾದರೂ ಇದೇ ರೀತಿ ನಡ್ಕೊಂಡ್ರೆ ಇದೊಂದು ನಮ್ಮ ಸಂಘಟನೆಯಿಂದ ಸಂಘಟನೆಯ ಪ್ರಮುಖರು ಬಂದು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ನೀವೇನಾದರೂ ಇದನ್ನೇ ಮುಂದುವರಿಸಿದಾದ್ರೆ ನೆಲಮಂಗಲದ ಗಲ್ಲಿಗಳಿಂದ ಜನ ಬಂದು, ತಾಲೂಕಿನ ಗಲ್ಲಿಯಿಂದ ಜನ ಬಂದು ರಸ್ತೆಯನ್ನು ಪೂರ್ತಿಯಾಗಿ ತಡೆ ಒಡ್ಡಿ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೆ ಡಿ.ಕೆ. ಶಿವಕುಮಾರ್ ಅವರ ರಾಜ್ಯ ಸರ್ಕಾರ ನೇರ ಹೊಣೆ ಆಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಕರ್ನಾಟಕ ರಕ್ಷಣಾ ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಇವತ್ತು 3,500 ಕ್ಯೂಸೆಟ್ ನೀರನ್ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ನಾವು ಧಿಕ್ಕಾರ ಹೇಳ್ಬೇಕಾಗತ್ತೆ. ಇವತ್ತು ನಮ್ಮ ರೈತಗಳಿಗೆ ನೀರಿಲ್ಲ. ಇವತ್ತು ನಮ್ಮ ರೈತಗಳಿಗೆ ನೀರಿಲ್ಲದ ಪ್ರಕಾರವಾಗಿ ನಾವು ತಗೊಂಡೋಗಿ ತಮಿಳುನಾಡಿಗೆ ನೀರು ಬಿಡ್ತೀವಿ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಇದು ದಯವಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅರ್ಥ ಮಾಡ್ಕೊಬೇಕು. ನಮ್ಮ ಒಂದೇ ಒಂದು ಬಿನಿಯಷ್ಟು, ಒಂದು ಮುಷ್ಟಿಯಷ್ಟು ನೀರನ್ನು ಸಹ ದಯವಿಟ್ಟು ಈ ಟೈಮಲ್ಲಿ ನಾವು ಯಾರು ನೀರು ಕೊಟ್ಟಿದ್ದೀವಿ, ನೀರು ಕೊಡೋದು ನಾವೇನು ಇಲ್ಲ, ನಾವು ಅಲ್ಲಿ ಅತಿ ಹೆಚ್ಚು ನೀವು ನೀರು ಕೊಟ್ಟಿದ್ದೀವಿ. ಈ ಮಳೆ ಇಲ್ದಾರದ ಸಂದರ್ಭದಲ್ಲಿ ನಾವು ನೀರು ಕೊಟ್ಟಿದ್ದೆ ಆದ್ರೆ ನಮ್ಮ ರೈತರ ಒಂದು ಮರಣ ಶಾಸನ ಆಗುತ್ತೆ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅರ್ಥ ಮಾಡ್ಕೊಬೇಕು. ನೀರಿಲ್ಲ ಅಂದ್ರೆ ಅಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು ಯಾವುದು ಬದುಕೋದಿಲ್ಲ. ನಮ್ಮಲ್ಲಿ ನಾವು ಅಕ್ಕಿ ಅದು ಏನು ಬೆಳೀತಾ ಇದೀವಿ ಇವತ್ತು, ಅತಿ ಹೆಚ್ಚುವಾಗಿ ನಾವು ಕಬ್ಬು ಬೆಳೀತಾ ಇರ್ಬೋದು, ನಾವೇನೋ ಆಹಾರ ಧಾನ್ಯಗಳು ಬೆಳೀತಾ ಇರ್ಬೋದು, ಎಲ್ಲದ್ರ ಮೇಲೆ ಪರಿಣಾಮ ಬೀಳುತ್ತೆ. ನಾಳೆ ಪ್ರತಿಯೊಂದು ರೈಟ್ಗಳು ಜಾಸ್ತಿ ಆಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಬರಬಾರ್ದಾಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಭಂಡಾರ ಬರದಾದ್ರೆ ನೀವು ಸೀಟಲ್ಲಿ ಕೂರಿ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನೀರು ಬಿಡಬೇಡಿ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಇವತ್ತು 3,500 ಕ್ಯೂಸೆಟ್ ನೀರು